ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ತಮ್ಮನೇನಲ್ಲಿ ನೋಡಿರುವಾಗೆ 15,000 ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆಗಿದೆ. ಆಯಿತಾ? ಓಕೆ. ಫೈನಲ್ಲು ಒಂದು ರಾಜ್ಯಪತ್ರದಲ್ಲಿ ಅಧಿಸೂಚನೆ ಪ್ರಕಟಿಸಿದ್ದಾರೆ. ಈ ಮುಂದೆ ಕೂಡ ಅಂದರೆ ಈ ಹಿಂದೆ ಬಂದಿತ್ತು ಒಂದು ರಾಜ್ಯಪತ್ರ ನೋಟಿಫಿಕೇಶನ್. ಏನಂದರೆ ಅದರಲ್ಲಿ ನಿಮಗೆ ಏನಾದರೂ ನಿಮ್ಮದು ಅಬ್ಜೆಕ್ಷನ್ ಇದ್ದರೆ ಅದಕ್ಕೆ ಅಬ್ಜೆಕ್ಷನ್ ಮಾಡ್ಬೋದು ಅಂತ ಒಂದು ಅವಕಾಶನ ಕೊಟ್ಟಿದ್ರು. ಇದೀಗ ಒಂದು ಫೈನಲ್ ನೋಟಿಫಿಕೇಶನ್ ಆಗಿದೆ. ಇದರಲ್ಲಿ BCom ಸ್ಪೆಷಲಿ ಗುಡ್ ನ್ಯೂಸನ್ನು ಸಿಕ್ಕಿದೆ. ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಓಕೆ. ಮೊದಲನೇದಾಗಿ ನೋಟಿಫಿಕೇಷನ್ನು. ಓಕೆ. ಇದೆಲ್ಲ ನಾನು ಓದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಆಯಿತಾ? ಏನಪ್ಪ ಅಂದರೆ ಈ ಒಂದು ಟೀಚರ್ ರಿಕ್ವೈರ್ಮೆಂಟ್ ಇದೆ ಅಂದರೆ ಪ್ರೈಮರಿ ಟು ಅಪ್ ಟು ಹೈಸ್ಕೂಲ್ವರೆಗೂ ಇದೆ. ಆಯಿತಾ? GPSTR, PSTR, HSTR ಎಲ್ಲ ನೋಟಿಫಿಕೇಷನ್ ಒಂದರಲ್ಲಿದೆ. ಎಲ್ಲ ಮಾಹಿತಿಯನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದರ ಜೊತೆಗೆ ಇನ್ನೊಂದು ಪರೀಕ್ಷಾ ವಿಧಾನದಲ್ಲಿ ಕೂಡ ಹಲವಾರು ಚೇಂಜಸ್ಗಳಾಗಿದೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 1ರಿಂದ 5ನೇ ತರಗತಿವರೆಗೆ. ಆಯಿತಾ? ಇವರಿಗೆ ಇಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿದ ಅಭ್ಯರ್ಥಿಗಳು ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣ ಈ ಕೆಳಗಿನ ವೇಟೇಜ್ ಅಂದರೆ ಒಂದು 1 to 5th ಏನು ಟೀಚರ್ ಇರುತ್ತೆ ಅವರಿಗೆ ಏನು ವೇಟೇಜಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಮಾರ್ಕ್ಸು CET 70% ಕನ್ಸಿಡರ್ ಮಾಡ್ತಾರೆ. ಇವಾಗ ನೀವು CETಯಲ್ಲಿ 100 ಸ್ಕೋರ್ ಮಾಡಿದ್ರೆ ಕೇವಲ 70 ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದರ ಜೊತೆಗೆ ನೀವು TETಯಲ್ಲಿ ಏನು ಸ್ಕೋರ್ ಮಾಡ್ತೀರಾ, ಆಯಿತಾ, ಕಂಪಲ್ಸರಿ ಈ ಒಂದು ನೀವೇನಾದರೂ ಗೋರ್ಮೆಂಟು ಟೀಚರ್ ಆಗಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಅದ್ರ ಜೊತೆಗೆ TET ಕ್ಲಿಯರ್ ಆಗಿರಬೇಕು ಮತ್ತು B.Ed ಇದೆಲ್ಲ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಇಲ್ಲಿ ಯಾವ ರೀತಿಯಾಗಿ ವೇಟೇಜ್ ಇದೆ ಅಂದರೆ CET 70% ಮತ್ತು TET 20%, ಅದ್ರ ಜೊತೆಗೆ ನಿಮ್ಮ PUC ಮಾರ್ಕ್ಸ್ ಕೂಡ 8% ಕನ್ಸಿಡರ್ ಮಾಡ್ತಾರೆ ಇಲ್ಲಿ 1 to 5 ಅವರಿಗೆ. ಅದ್ರ ಜೊತೆಗೆ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ, ಆಯಿತಾ, ಈ ಟೀಚರ್ದು ಏನು ಕೋರ್ಸ್ ಇರ್ತಾವೆ ಅಂದರೆ B.Ed ಅದ್ರದ್ದು 2% ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ. ಈ ರೀತಿಯಾಗಿ ಈ ಒಂದು ವೇಟೇಜ್ ಇದೆ. ಅದ್ರ ಜೊತೆಗೆ ನೆಕ್ಸ್ಟು 1ರಿಂದ 5 ಆಯಿತಾ. ಇವಾಗ 6ರಿಂದ 8ರವರೆಗೂ ಕೂಡ ಸೇಮ್ ಇದೆ. ಆಯಿತಾ? ಅದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. 6ರಿಂದ 8ನವರು ಕೂಡ ಸೇಮ್ ಇದೆ. ಅದಾದಮೇಲೆ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಿದೆ ಅಂತ ಗೊತ್ತಾ, ಕಂಪ್ಯೂಟರ್ ಸೈನ್ಸು ಈ ಬಾರಿ ಬಂದಿರುವಂಥದ್ದು 1 to 8. ಇವ್ರಿಗೆ CETಯಲ್ಲಿ 85% ಕನ್ಸಿಡರ್ ಮಾಡ್ತಾರೆ ಮತ್ತು ಏನು ಡಿಗ್ರಿ ಇರುತ್ತೆ ಡಿಗ್ರಿ 50% ಕನ್ಸಿಡರ್ ಮಾಡ್ತಾರೆ. 15% ಕನ್ಸಿಡರ್ ಮಾಡ್ತಾರೆ 1 to 8th ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಮಾತ್ರ. ಅದು ಬಿಟ್ಟರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ಗೆ B.Ed ಅದ್ರ ಜೊತೆಗೆ PUC ಮಾರ್ಕ್ಸ್ ವೇಟೇಜ್ ಎಲ್ಲ ಕನ್ಸಿಡರ್ ಮಾಡ್ತಾರೆ. ಇನ್ನು ಈ ದೈಹಿಕ ಶಿಕ್ಷಕರು ಅಂತ ಬಂದಾಗ 85% CET ಮತ್ತು 13% PUC, ಅದ್ರ ಜೊತೆಗೆ ಏನು ಸರ್ಟಿಫಿಕೇಟ್ ಇರುತ್ತೆ ಅವ್ರದ್ದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಫಾರ್ ಎಕ್ಸಾಂಪಲ್ B.Ed ಆಗಿರ್ಬೋದು, ಅದ್ರ ಜೊತೆಗೆ ಡಿಪ್ಲೊಮೊ 2% ಕನ್ಸಿಡರ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಪ್ರೌಢಶಾಲಾ ಸಹಶಿಕ್ಷಕರು ಅಂತ ಬಂದರೆ ಇದು ಕೂಡ ಸೇಮು 85% CET, PUC 13% ಮತ್ತು B.Ed 2% ಕನ್ಸಿಡರ್ ಮಾಡ್ತಾರೆ. ಆಯಿತಾ? ಇದಾದಮೇಲೆ ನೆಕ್ಸ್ಟು ವಯೋಮಿತಿಯನ್ನು ನೋಡ್ತಾ ಹೋಗೋದಾದರೆ SC ST ಕ್ಯಾಟಗರಿ 1 ಅಂಗವೈಕಲ್ಯ ಅಭ್ಯರ್ಥಿಗಳು 45 ವರ್ಷ ಆಗಿರುತ್ತೆ ಗರಿಷ್ಠ ವಯೋಮಿತಿ, ಮ್ಯಾಕ್ಸಿಮಮ್. ಆಯಿತಾ? ಮಿನಿಮಮ್ 21 ಆಗಿರಲೇಬೇಕು, ಮ್ಯಾಕ್ಸಿಮಮ್ 45 ಆಗಿರುತ್ತೆ. ಇನ್ನು ಬೇರೆ 2A 2B 3A 3B ಅವರಿಗೆ 43, ಜನರಲ್ನವರಿಗೆ 40 ವರ್ಷ ಆಗಿರುತ್ತೆ. ಓಕೆ. ಇದಾದಮೇಲೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಗಿರೋದು ಕ್ವಾಲಿಫಿಕೇಷನ್ ನೋಡ್ತಗೊಂಡು ಯಾವ ಒಂದು ಸಬ್ಜೆಕ್ಟು ಯಾವ್ಯಾವ 1 to 5th ಮತ್ತು 6 to 8th ಇವಕ್ಕೆಲ್ಲ ಏನೆಲ್ಲ ಕ್ವಾಲಿಫಿಕೇಷನ್ನು ಮ್ಯಾಂಡೇಟ್ರಿ ಇದೆ ಅಂತ. ನೀವೇನಾದರೂ 1 to 5th ಪ್ರೈಮರಿ ಟೀಚರ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಂದ್ರೆ PUCಯಲ್ಲಿ 50 ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮಾ ಆಗಿರಬೇಕು. PUCಯಲ್ಲಿ 50 ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮೊ ಅಥವಾ PUCಯಲ್ಲಿ 50 ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದ 4 ವರ್ಷಗಳ ಪದವಿ ಆಗಿರಬೇಕು ಅಥವಾ PUCಯಲ್ಲಿ 50% ಅಂಕಗಳು ಮತ್ತು 2 ವರ್ಷಗಳ ಡಿಪ್ಲೊಮೊ ಅಂದರೆ ಶಿಕ್ಷಣ ಟೀಚರ್ಸ್ ರಿಲೇಟೆಡ್ ಡಿಪ್ಲೊಮೊ ಇರುತ್ತೆ ಅದರಲ್ಲಿ ಕಂಪ್ಲೀಟ್ ಆಗಿರಬೇಕು. ಓಕೆ. ನೀವೇಂದ್ರೆ ಪ್ರೈಮರಿ ಟೀಚರ್ ಆಗಬೇಕಂದ್ರೆ ಮತ್ತು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಯಲ್ಲಿ ನೀವು ಉತ್ತೀರ್ಣರಾಗಿರಲೇಬೇಕು. TET ಕಂಪಲ್ಸರಿ ಇದೆ ನೀವೇನಾದರೂ ಟೀಚರ್ ಆಗಬೇಕಂದ್ರೆ. ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮಿಸಿರಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳು ಆಗಿರಬೇಕಾಗಿದೆ.
ಓಕೆ. ಅದು ಬಿಟ್ಟರೆ ನೆಕ್ಸ್ಟು ದೈಹಿಕ ಶಿಕ್ಷಣ ಕೂಡ ಅದಕ್ಕೂ ಸೇಮ್ ಇರುತ್ತೆ. ಏನಪ್ಪ ಅಂದರೆ ಗ್ರೇಡ್ 1 ಹುದ್ದೆಗೆ ಸೊ ಏನಪ್ಪ ಅಂದರೆ ನೀವು ಪಿ ಯು ಸಿಯಲ್ಲಿ ಮಿನಿಮಮ್ ಏನು 50% ಸ್ಕೋರ್ ಮಾಡಬೇಕು. ಅದ್ರ ಜೊತೆಗೆ ಅದರ ದೈಹಿಕ ಶಿಕ್ಷಣ ರಿಲೇಟೆಡ್ B.Ped ಡಿಪ್ಲೊಮೊ ಮಾಡಿರಬೇಕಾಗಿರುತ್ತೆ. ಅದು ಬಿಟ್ಟರೆ ಪದವೀಧರ ಅಂತ ಬಂದರೆ 6 to 8 ಇದನ್ನು ಪದವೀಧರ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಡಿಗ್ರಿಯಲ್ಲಿ ಕನಿಷ್ಠ 50 ಅಂಕಗಳನ್ನು ತೊಗೊಂಡಿರ್ಬೇಕಾಗುತ್ತೆ, 50%, ಆಯಿತಾ. ಡಿಗ್ರಿಯಲ್ಲಿ 50% ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮೊ ಅಥವಾ ಪದವಿಯಲ್ಲಿ 50% ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಮುಗಿಸಿರಬೇಕಾಗಿರುತ್ತೆ. ಅಥವಾ ಪಿ ಯು ಸಿಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಯಾರಿಗೆ? 6 to 8 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಆಯಿತಾ. ಸೊ ಇದಾದಮೇಲೆ ಸಪ್ರೇಟಾಗಿ ಬೇರೆ ಬೇರೆ ಭಾಷೆ, ನೀವು ಭಾಷೆ ಅಂತ ಬಂದಾಗ ಯಾವ ಭಾಷೆ ನೀವು ಓದಿರ್ತೀರೋ ಅದು ನಿಮಗೆ ಅಪ್ಲೈ ಆಗುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಓಕೆ. ಅದು ಬಿಟ್ಟರೆ ನೆಕ್ಸ್ಟು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ನೀವೇನಾದರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಗಣಿತ ಅಭ್ಯಾಸ ಮಾಡಿರಲೇಬೇಕು. ಪದವಿಯಲ್ಲಿ ಗಣಿತ ಅಭ್ಯಾಸ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ ಯಾವುದಾದ್ರೂ ಒಂದು ಸಬ್ಜೆಕ್ಟು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಇದೆ. ಓಕೆ. ಸೊ ಇಲ್ಲಿ NEP ಕ್ಯಾಂಡಿಡೇಟ್ಸ್ಗಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಏನಪ್ಪ ಅಂದರೆ NEP ಅವರು ಕೇವಲ 2 ಸಬ್ಜೆಕ್ಟ್ನ ಓದಿದ್ದಾರೆ, ಮೊದಲಿರೋರೆಲ್ಲ 3 ಸಬ್ಜೆಕ್ಟ್ ಓದಿರ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಬಟ್ ಯಾರು NEP ಬ್ಯಾಚ್ ಅಲ್ಲ ಅವರು ನಿಮಗೆ ನೀವು ಕಂಪಲ್ಸರಿ ಮ್ಯಾಥ್ಸು ಮತ್ತು ಫಿಸಿಕ್ಸು ಓದಿರಲೇಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸ್ಟ್ಯಾಟಿಕ್ಸು ಅಥವಾ ಜಿಯೋಗ್ರಫಿ ಬೇರೆ ಬೇರೆ ಸಬ್ಜೆಕ್ಟ್ನ ನೀವು ಸ್ಟಡಿ ಮಾಡಿರಬೇಕಾಗಿರುತ್ತೆ. ಸೈನ್ಸ್ ಟೀಚರು ಅಥವಾ ಮ್ಯಾಥ್ಸ್ ಟೀಚರ್ ಇರಬೇಕಂದ್ರೆ ಕಂಪಲ್ಸರಿಯಾಗಿ ನೀವು ಮ್ಯಾಥ್ಸು ಮತ್ತು ಫಿಸಿಕ್ಸು ಸ್ಟಡಿ ಮಾಡಿರಲೇಬೇಕು, ಆಯಿತಾ. ಕ್ಲಿಯರಾಗಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇನ್ನು ಜೀವಶಾಸ್ತ್ರ ಅಂತ ಬಂದಾಗ ಇಲ್ಲಿ ಬಯಾಲಜಿ ಕಂಪಲ್ಸರಿಯಾಗಿ ಇಲ್ಲಿ ಬಯಾಲಜಿಯನ್ನು ಓದಿರಲೇಬೇಕಾಗಿರುತ್ತೆ. ಓಕೆ. ಸೊ ಡಿಗ್ರಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳ ವ್ಯಾಸಂಗ ಮಾಡಿದ್ದು, 3 ವರ್ಷ ಕೆಮಿಸ್ಟ್ರಿ ಓದಿ ಅದ್ರ ಜೊತೆಗೆ ನೀವು ಬಾಟ್ನಿನೋ ಜೋಲಾಜಿನೋ ಯಾವುದಾದ್ರೂ ಈ ಬಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ನ ಸ್ಟಡಿ ಮಾಡಿರಬೇಕಾಗಿರುತ್ತೆ. ಇದು ಬಂದ್ಬಿಟ್ಟು ಬಯೋ ಟೀಚರ್, ಜೀವಶಾಸ್ತ್ರ ಶಿಕ್ಷಕರ ಹುದ್ದೆಗೆ. ಇನ್ನು ಸಮಾಜ ವಿಷಯಗಳಂತ ಬಂದಾಗ ಸೊ ಆಯಿತಾ, ಇಲ್ಲಿ ಸಮಾಜ ವಿಷಯಗಳಂತ ಬಂದಾಗ ಇಲ್ಲಿ ಕಾಮರ್ಸ್ ಅವ್ರನ್ನ ಕನ್ಸಿಡರ್ ಮಾಡ್ತಿದ್ದಾರೆ, ಅಂದರೆ B.Com ರವ್ರಿಗೆ. ಏನಪ್ಪ ಅಂದರೆ ಇಲ್ಲಿ ಸಮಾಜ ಪಾಠಗಳು ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ 2 ವಿಷಯಗಳು, ಅಥವಾ ಸಮಾಜ ಪಾಠಗಳು ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ ಜೊತೆಗೆ ವಾಣಿಜ್ಯ ಶಾಸ್ತ್ರ. ಇಲ್ಲಿದೆ ನೋಡಿ ಕಾಮರ್ಸ್ ಅವರಿಗೆ ಗ್ರಾಮೀಣಾಭಿವೃದ್ಧಿಗಳು. ಓಕೆ. ಇವುಗಳ ಪೈಕಿ ಒಂದು ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು ಯಾವುದಾದ್ರೂ ಒಂದು ಭಾಷೆನ ನೀವು ಸ್ಟಡಿ ಮಾಡಿರಬೇಕಾಗಿರುತ್ತೆ, ಆಯಿತಾ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಸಮಾಜ ಅಂದರೆ ಈ ಒಂದು ಸಮಾಜ ವಿಜ್ಞಾನಕ್ಕೆ ಏನು ರಿಲೇಟೆಡ್ ಸಬ್ಜೆಕ್ಟ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಪೊಲಿಟಿಕಲು, ಅದ್ರ ಜೊತೆಗೆ ಈ ಕಾಮರ್ಸ್ ಮಾಡಿರೋರು ಅದು ಸಬ್ಜೆಕ್ಟ್ ಜೊತೆಗೆ ನಿಮ್ದು ಏನಾದರೂ ಕಾಮರ್ಸ್ ಸ್ಟಡಿ ಮಾಡಿದರೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದಂದರೆ ಕಾಮರ್ಸ್ ಅವರಿಗೆ ಇಲ್ಲಿ ಸೋಷಿಯಲ್ ಟೀಚರ್ ಆಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಇದು B.Com ಮಾಡಿರೋರಿಗೆ ಅಥವಾ ಕಾಮರ್ಸ್ ಹೋದ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಕಂಪ್ಯೂಟರ್ ಟೀಚರ್ ಅಂತ ಬಂದರೆ ನಿಮ್ಮದು ಕಂಪ್ಯೂಟರ್ ಟೀಚರ್ಗೆ ಯಾವುದೇ ರೀತಿ B.Ed ಇಲ್ಲ. ಇಲ್ಲಿ ಕಂಪ್ಯೂಟರ್ ಟೀಚರ್ ಅವ್ರಿಗೆ ಕಂಪಲ್ಸರಿಯಾಗಿ B.Ed ಇಲ್ಲ ಸ್ಟಾರ್ಟಿಂಗಲ್ಲೇ. ಬಟ್ ಅಲ್ಲೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಏನಪ್ಪ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ನಿಮ್ದು ಏನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅಂದರೆ BSc ಅಥವಾ BCA ಆಗಿದ್ದರೆ ಅಥವಾ ಇಂಜಿನಿಯರಿಂಗಲ್ಲಿ ನಿಮ್ಮದು ಕಂಪ್ಯೂಟರ್ ಸೈನ್ಸ್ ಇದ್ದರೆ ಅಥವಾ B.Techನಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನೀವೇನಾದರೂ ನೇಮಕಾತಿ ಆದಮೇಲೆ ಅಪಾಯಿಂಟ್ಮೆಂಟ್ ಆದರೆ ವಿದಿನ್ 5 hours 5 ವರ್ಷದಲ್ಲಿ TET ಮತ್ತು B.Ed ಎರಡನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ವಿದಿನ್ 5 years ನೀವು TET ಮತ್ತು B.Edನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದು ಬಂದುಬಿಟ್ಟು ಕೇವಲ ಕಂಪ್ಯೂಟರ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಸೈನ್ಸ್ ಏನಿರುತ್ತೆ ಆ ಒಂದು ಹುದ್ದೆಗೆ ಮಾತ್ರ ಈ ರೀತಿಯಾಗಿ ಇದೆ. ಓಕೆ. ಸೊ ಅದು ಬಿಟ್ಟರೆ ಇನ್ನು ಪ್ರೌಢಶಾಲಾ ಸಹಶಿಕ್ಷಕರಂತ ಇದೆ. ಸೊ ಇದರಲ್ಲಿ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ B.Ed ಕಂಪಲ್ಸರಿ ಇದೆ ಇದಕ್ಕೆ. ಓಕೆ. ಆ ಒಂದು ಸಬ್ಜೆಕ್ಟ್ ರಿಲೇಟೆಡು ನೀವೊಂದು ಸಬ್ಜೆಕ್ಟ್ನ ಸ್ಟಡಿ ಮಾಡಿರಬೇಕಾಗಿರುತ್ತೆ. ಓಕೆ.
ಸೊ ಇದೆಲ್ಲ ಇಷ್ಟು ಒಂದು ಕ್ವಾಲಿಫಿಕೇಷನ್ ರಿಲೇಟೆಡ್ ಮತ್ತು ಯಾವ್ಯಾವ ಪೋಸ್ಟ್ಗೆ ಯಾರೆಲ್ಲ ಅರ್ಹರು ಅಂತ ಹೇಳಿದ್ವಿ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಎರಡೂ ಕೂಡ OMR ಶೀಟಲ್ಲೇ ಬರೆಯುವಂಥದ್ದು, ಟಿಕ್ ಹಾಕುವಂಥದ್ದು ಇರುತ್ತೆ. MCQ ಬೇಸ್ಡು, ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಇಲ್ಲ. ಮೊದಲನೇದಾಗಿ ಡಿಸ್ಕ್ರಿಪ್ಟಿವ್ ಅಂತ ಕೊಟ್ಟಿದ್ದರು, ಇವಾಗ ಡಿಸ್ಕ್ರಿಪ್ಟಿವನ್ನು ತೆಗೆದುಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಬರೆಯುವಂಥ ಅವಶ್ಯಕತೆ ಇಲ್ಲ, ಕೇವಲ ಟಿಕ್ ಮಾಡುವಂಥದ್ದು. 4 ಆಪ್ಷನ್ ಇರುತ್ತೆ, ಟಿಕ್ ಮಾಡುವಂಥ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. ಎರಡೂ ಕೂಡ ಪೇಪರ್ 1 ಪೇಪರ್ 2 ಎರಡೂ ಕೂಡ OMR ಬೇಸ್ಡು ಕ್ವಶನ್ ಪೇಪರ್ ಇರುತ್ತೆ, ಎರಡೂ ಕೂಡ ಟಿಕ್ ಮಾಡೋದೇ ಆಗಿರುತ್ತೆ. ಸೊ ಈ ಕುರಿತಂತೆ ಸದ್ಯಕ್ಕೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ನಿಮಗೆ ಮಾಡಾಕ್ತೀವಿ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟು, ಲಾಸ್ಟ್ ಡೇಟು ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನಮ್ಮ ಕರುನಾಡು ಪಾಠಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಮೊದಲು ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದಾಗಿರುತ್ತೆ. ದಯವಿಟ್ಟು ಆ ಒಂದು ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.